ಪುಟ್ಟ ಗ್ರಾಮ. ಪ್ರತಿನಿತ್ಯ ಕೂಲಿ ನಾಲಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಇನ್ನು ಹೊಟ್ಟೆಗೆ ಸ್ವಲ್ಪ ಮುದ್ದೆ, ಸ್ವಲ್ಪ ನಾಟಿ ಸಾಂಬಾರನ್ನು ತಿಂದ್ಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ನೆರೆ ರಾಜ್ಯಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಅಕ್ಕಿ ಜ್ವರ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಈಗ ಅಕ್ಕಿ ಜ್ವರದ ಭೀತಿ ಶುರುವಾಗಿದೆ. ಪ್ರತಿನಿತ್ಯವೂ ಇದರ ಹಿನ್ನೆಲೆ ಅಧಿಕಾರಿಗಳು ಗ್ರಾಮದಲ್ಲೇ ಬಿಡುಬಿಟ್ಟಿದ್ದು ಪ್ರತಿನಿತ್ಯ ತನಿಖೆಯನ್ನು ಸಹ ಶುರು ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗ್ರಾಮದಲ್ಲಿರುವಂತಹ 400ಕ್ಕೂ ಅಧಿಕ ಕೋಳಿಗಳನ್ನು ಸಾಮೂಹಿಕವಾಗಿ ಕೊಲೆ ಮಾಡಿ ವಿಲೇವಾರಿ ಮಾಡಲಾಗಿದೆ. ಇನ್ನು ಈ ಪ್ರದೇಶಕ್ಕೆ ಯಾರೂ ಹೋಗದಂತೆ ನಿರ್ಬಂಧವನ್ನು ಸಹ ಮಾಡಲಾಗಿದೆ. ಇನ್ನು ಜಿಲ್ಲಾಧಿಕಾರಿಗಳು ಪ್ರತಿನಿತ್ಯವೂ ಸಹ ಗ್ರಾಮದಲ್ಲಿ ಯಾವ ಚಟುವಟಿಕೆಗಳು ನಡೆಯುತ್ತಿವೆ, ಅಧಿಕಾರಿಗಳು ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಹಕ್ಕಿ ಜ್ವರವನ್ನು ಹತೋಟಿಗೆ ತರಬೇಕು, ಹೀಗೆ ಎಲ್ಲ ರೀತಿಯಾದಂತಹ ಕಟ್ಟುನಿಟ್ಟಿನ ಸೂಚನೆಗಳನ್ನು ತನಿಖೆಗೆ ಒಳಪಡಿಸಿದ್ದಲ್ಲದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸಹ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಹಕ್ಕಿ ಜ್ವರ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೇ ಅಲ್ಲದೆ ಬಳ್ಳಾರಿ ಸೇರಿದಂತೆ ಮತ್ತಿತರ ಭಾಗದಲ್ಲಿಯೂ ಕಾಣಿಸಿಕೊಂಡಿದೆ. ಇನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡ ಹಿನ್ನೆಲೆ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಅಕ್ಕಿ ಜ್ವರ ಲಗ್ಗೆ ಇಟ್ಟಿದ್ದಾದರೂ ಯಾಕೆ ಏನು ಎಂಬ ವಿಚಾರವಾಗಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ MC ಸುಧಾಕರ್ ಅವರು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಮುಂದಾಗಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರೂ ಸಹ ಕೋಳಿ ಮಾಂಸವನ್ನು ತಿನ್ನದಂತೆ ಜಿಲ್ಲಾಡಳಿತ ನಿಷೇಧವನ್ನು ಮಾಡಲಾಗಿದೆ. ಜೊತೆಗೆ ಕೋಳಿಗಳನ್ನು ಮಾರಾಟ ಮಾಡುವುದೇ ಆಗಿರಲಿ, ತೆಗೆದುಕೊಂಡು ತಿನ್ನುವುದೇ ಆಗಿರಲಿ, ಇದಕ್ಕೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದ್ದು ಗ್ರಾಮಕ್ಕೆ ಯಾರೂ ಸಹ ಕೋಳಿಗಳನ್ನು ತರದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ತನಿಖೆಯನ್ನು ಸಹ ನಡೆಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಸಹ ಗ್ರಾಮದಲ್ಲಿ ಬ್ಲೀಚಿಂಗ್ ಪೌಡರ್ ಹಾಗೂ ಔಷಧಿಯನ್ನು ಸಿಂಪಡಣೆ ಮಾಡಿ ಅಕ್ಕಿ ಜ್ವರವನ್ನು ಹತೋಟಿಗೆ ತರಲು ಸಾಕಷ್ಟು ಶ್ರಮಿಸುತ್ತಿದೆ. ಯಾಕಂದರೆ ಈಗಾಗಲೇ ಗ್ರಾಮದ 10 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಅಕ್ಕಿ ಜ್ವರ ಕಾಣಿಸಿಕೊಳ್ಳದಂತೆ ಸಂಪೂರ್ಣವಾದಂತಹ ಹತೋಟಿಗೆ ತರಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪ್ರತಿನಿತ್ಯವೂ ಈ ವರದಹಳ್ಳಿ ಗ್ರಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಹಕ್ಕಿ ಜ್ವರದ ತಪಾಸಣಾ ಶಿಬಿರವನ್ನು ಸಹ ಗ್ರಾಮದಲ್ಲಿ ಏರ್ಪಡಿಸಿ ಪ್ರತಿನಿತ್ಯವೂ ಸಹ ತನಿಖೆಯನ್ನು ನಡೆಸ್ತಾ ಇದೆ. ಸದ್ಯ ಇಂದೂ ಸಹ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉನ್ನತ ಉಸ್ತುವಾರಿ ಸಚಿವರು ಆದಂತಹ MC ಸುಧಾಕರ್ ಅವರು ಈ ಅಕ್ಕಿ ಜ್ವರ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾದರೂ ಹೇಗೆ ಎಂಬ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯದ ಮಾಹಿತಿಯನ್ನು ಸಹ ಕಲೆ ಹಾಕ್ತಾ ಇದ್ದಾರೆ. ಸುಮಾರು 2-3 ದಿವಸಗಳಿಂದ ನಮ್ಮ ಗಮನಕ್ಕೆ ಬಂತು. ಅದು ಟೆಸ್ಟ್ ಕಳಿಸಿದ್ರು. ಅದು ಪಾಸಿಟಿವ್ ಬಂದ ಮೇಲೆ ಪೂರ್ತಿ ಗ್ರಾಮದಲ್ಲಿ ಸ್ಯಾನಿಟೈಸ್ ಮಾಡಿದ್ದಾರೆ ಮತ್ತು ಏನು ಅಕ್ಕಿಗಳು ಯಾವ್ಯಾವ ಇತ್ತು ಅವ್ರಿಗೆಲ್ಲರಿಗೂ ಒಪ್ಪಿಸಿ ಅದನ್ನು ಸಾಮೂಹಿಕವಾಗಿ ಅದನ್ನು ಉಣಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ಸುತ್ತಲೂ ಇರ್ತಕ್ಕಂಥ ಗ್ರಾಮಗಳಿಗೂ ಹರಡದಂತೆ ಅಲ್ಲೂ ಕೂಡ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಿರಂತರವಾಗಿ ಇಲಾಖೆಯವರು, ನಮ್ಮ CO ಅವರು, DC ಅವರಿಬ್ಬರು ಇದರ ಕಡೆ ಗಮನ ಕೊಟ್ಟು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದೀಗಾಗಲೇ ಇವತ್ತು ರಾಜ್ಯದ ಸುದ್ದಿ ಕೂಡ ಆಗಿದೆ. ಈಗಾಗಲೇ ನಮ್ಮ ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅದರಿಂದ ಎಲ್ಲ ರೀತಿ ಇದು ಮನುಷ್ಯನಿಗೆ ಇದಾಗದಿರೋ ರೀತಿಯಲ್ಲಿ ನಾವು ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಇವತ್ತು ಕೂಡ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದಂಥ ಕಾಲಕ್ಕೆ ಯಾವುದೇ ನೆಗಡಿ, ಶೀತ, ಕೆಮ್ಮು, ಜ್ವರ ಅಲ್ಲಿ ಕಂಡು ಬಂದಿಲ್ಲ. 3 ಜನ ಗರ್ಭಿಣಿಯರು ಇರ್ತಕ್ಕಂಥದ್ದು ಮತ್ತು 2 ಬೆಡ್ ರಿಡನ್ ಪರ್ಸನ್ಸ್ ಇರ್ತಕ್ಕಂಥದ್ದು ಐಡೆಂಟಿಫೈ ಆಗಿದೆ. ಮತ್ತು ಇಲ್ಲಿ ಏನು ಕೋಳಿಗಳು ಸತ್ತು ಹೋಗಿದ್ದಾವೆ, ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಹೋಗ್ಬಿಟ್ಟು ಕೋಳಿಗಳ ಒಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಸರ್ವೆ ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಏನು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಏರಿಯಾ ಇದೆ ಅದನ್ನು 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಒಂದು ರೇಡಿಯಸನ್ನು ಮಾಡ್ಕೊಳ್ತೀವಿ. ತದನಂತರದಲ್ಲಿ 3 ಕಿಲೋಮೀಟ್ರು, ತದನಂತರದಲ್ಲಿ 3 ಕಿಲೋಮೀಟ್ರು, ತದನಂತರದಲ್ಲಿ 3 ಕಿಲೋಮೀಟ್ರ್, ಹೀಗೆ ಒಟ್ಟು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರತಕ್ಕಂತಹ ಗ್ರಾಮಗಳಿರ್ಬೋದು ಅಥವಾ ಜನವಸತಿ ಪ್ರದೇಶಗಳು ಬರ್ಬೋದು, ಅವೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಏನು ಈ ರೇಡಿಯಸ್ ಫಸ್ಟು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟಿದೆ, ಯಾವ ಮನೆಯಲ್ಲಿ ಈ ಕೋಳಿಗಳು ಈ ಥರ ಸತ್ತೋಗಿದ್ದಾವೆ ಅಥವಾ ಈ ವೈರಸ್ ಅಂತಕ್ಕಂಥದ್ದು ತಗಲಿದೆ, ಇಂಥದ್ದೆಲ್ಲದನ್ನು ಕೂಡ ನೋಡಿಕೊಂಡು ನಿಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ರೂ ಸಹ ದಯವಿಟ್ಟು ಈಗ ಈ ಥರ ಕೋಳಿಗಳು ಸತ್ತೋಗಿರೋದ್ರಿಂದ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿರೋದ್ರಿಂದ ದಯವಿಟ್ಟು ಆ ಕೋಳಿಗಳನ್ನೆಲ್ಲ ನೀವು ನಮಗೆ ಕೊಡಬೇಕು, ವಾಪಸ್ಸು ನಮಗೆ ಕೊಡಬೇಕು. ಅದನ್ನು ಕೊಟ್ಟರೆ ನಾವು ನಿಯಮಾನುಸಾರ ಅದನ್ನು ಡಿಸ್ಪೋಸ್ ಮಾಡೋಂಥದ್ದು ಏನಿದೆ ಅದನ್ನು ಮಾಡ್ತೀವಿ. ಈ ಕೋಳಿಗಳನ್ನು ಕಲ್ಲಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ
ನಾವೊಂದು ಬರಿಯಲ್ ಗ್ರೌಂಡನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದನ್ನು ಡೀಪಾಗೆ ತೆಗೆದುಬಿಟ್ಟು ಅವೆಲ್ಲವನ್ನು ಕೂಡ ನಾವು ನಿಯಮಾನುಸಾರ ಕಲ್ಲಿಂಗ್ ಮಾಡಿ ಅದ್ರ ಮೇಲೆ ಸುಣ್ಣವನ್ನು ಹಾಕಿ ಅದ್ರ ಮೇಲೆ ಮುಚ್ಚಿ ಅದನ್ನು ಯಾರೂ ಕೂಡ ಡೇಂಜರ್ ಝೋನ್ ಅಂತ ಹೇಳ್ಬಿಟ್ಟು ನಾವೊಂದು ಟೇಪ್ ಹಾಕಿಬಿಟ್ಟು ಅಲ್ಲೊಂದು ನಾಮಫಲಕವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದೀವಿ. ಆ ಏರಿಯಾಕ್ಕೆ ಯಾರೂ ಕೂಡ ಅಲ್ಲಿಗೆ ಹೋಗಬಾರ್ದು, ಅಫೆಕ್ಟೆಡ್ ಏರಿಯಾಕ್ಕೆ. ಈ ಥರದಲ್ಲಿ ಒಂದು ಕ್ರಮ ತಗೊಳ್ತಾ ಇದ್ದೀವಿ. ಒಟ್ಟಾರೆ ಪ್ರತಿನಿತ್ಯವೂ ಕೂಲಿನಾಲಿ ಮಾಡಿಕೊಂಡು ಸದಾ ಚಿಕ್ಕ ಮಕ್ಕಳ ಚಿಣ್ಣರ ಜೊತೆ ಆಟವಾಡಿಕೊಂಡು ಇದ್ದಂತಹ ಗ್ರಾಮದಲ್ಲಿ ಈಗ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರನ್ನ ಭಯದ ವಾತಾವರಣಕ್ಕೆ ತಳ್ಳಿದೆ. ಸದ್ಯ ಗ್ರಾಮದಲ್ಲಿರುವ ಜನರ ನಿದ್ದೆಗೆಡಿಸುತ್ತಿದ್ದಂತಹ ಹಕ್ಕಿ ಜ್ವರ ಯಾವಾಗ ಕೊನೆಗೊಳ್ಳುತ್ತೋ, ನಮಗೆ ಯಾವಾಗ ಮುಕ್ತಿ ಸಿಗುತ್ತೋ ಎಂಬುದರಲ್ಲಿ ಗ್ರಾಮಸ್ಥರು ಜೀವನ ಸಾಗಿಸುವಂತಾಗಿದೆ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್.